ನಮಸ್ಕಾರ ವೀಕ್ಷಕರ. ಇದೊಂದು ವಿಷಾದಕರವಾದ ಸಂಗತಿಯ ವಿಚಾರನೇ ಇವತ್ತು ಮಾತಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ಆಹ್ಲಾದಕರ ವಿಚಾರ ಅಂದ್ರೆ ಆರ್-ಸಿ-ಬಿ ಕಪ್ ಗೆದ್ದಿರೋದು. ಸುಮಾರು 18 ವರ್ಷ ಆದ್ಮೇಲೆ ನಮ್ಮ ಆರ್-ಸಿ-ಬಿ, ನಮ್ಮ ಬೆಂಗಳೂರಿನ ಆರ್-ಸಿ-ಬಿ ಕಪ್ ಗೆದ್ದಿದೆ ರೀ. 18 ವರ್ಷ ಆದ್ಮೇಲೆ ಗೆದ್ದಿರೋದು ಸುಮ್ನೆ ಅಲ್ಲ. ಫ್ಯಾನ್ಸ್ ಅಷ್ಟು ವರ್ಷ ಕಾದಿದ್ದಾರೆ. ಅದೇನ್ ಸುಮ್ನೆ ಕಾಯೋದಲ್ಲ ರೀ. ಇವನ್ ರಾಮ ಕೂಡ ವನವಾಸ 14 ವರ್ಷ ಮಾಡಿರೋದು. ಪ್ಲಸ್ 4 ಆಡ್ ಆಗಿದೆ ಇಲ್ಲಿ. ಅಷ್ಟು ಕಾದಿದ್ದಾರೆ ಜನಗಳು. ನಮ್ ಆರ್-ಸಿ-ಬಿ ಫ್ಯಾನ್ಸ್ ಅಂದ್ರೆ ಏನ್ ಸುಮ್ನೆನಾ? ಅದಾದ್ಮೇಲೆ ಜೂನ್ 3ರಂದು ಆರ್-ಸಿ-ಬಿ ಫೈನಲ್ ಅಲ್ಲಿ ಪಂಜಾಬ್ ಮೇಲೆ ಗೆದ್ದು ಟ್ರೋಫಿ ಹೊಡ್ಕೊತ್ತು. ಅದೇನ್ ಸುಮ್ನೆನಾ? ಇಡೀ ಜನಾಂಗ, ಇಡೀ ದೇಶ ವಿದೇಶಗಳೆಲ್ಲ ಅಷ್ಟು ಸೆಲೆಬ್ರೇಷನ್ ಆಯ್ತು. ಅಯ್ಯೋ, ಅದನ್ನ ನೆನೆಸ್ಕೊಂಡ್ರೇನೆ ನಮ್ ಜೀವನದ ಒಂದು ಬೆಸ್ಟ್ ಮೊಮೆಂಟ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಫ್ಯಾನ್ಸ್ ಆಗಿ, ಆರ್-ಸಿ-ಬಿ ಫ್ಯಾನ್ಸ್ ಆಗಿ ಇಂತ ಒಂದು ಕಪ್ ಗೆಲ್ಲೋ ವಿಚಾರ ಅಂದ್ರೆ ಸುಮ್ನೇನೇನ್ರಿ? 10 ವರ್ಷ ಕಾದಾದ್ಮೇಲೆ ಗೆದ್ದಿರೋದು. ವಿರಾಟ್ ಕೊಹ್ಲಿಗೆ ಎಷ್ಟು ಖುಷಿ ಆಗಿತ್ರಿ, ಅಲ್ಲಿ ಟೀಮಿಗೆ ಎಷ್ಟು ಖುಷಿ ಆಗಿತ್ತು. ನಮ್ ಫ್ಯಾನ್ಸ್, ಬೆಂಗಳೂರು ಫ್ಯಾನ್ಸ್ ಬಿಟ್ಟಾಕ್ರಿ, ಹೈದರಾಬಾದ್, ಡೆಲ್ಲಿ, ಬಾಂಬೆ, ಚೆನ್ನೈನಲ್ಲಿ ಕೂಡ ಪಟಾಕಿಗಳು ಹೊಡೆದಿದಾರ್ರಿ. ಪಟಾಕಿ ಬೆಂಗಳೂರಿನಲ್ಲಂತೂ ಪಟಾಕಿಯ ದೀಪಾವಳಿ ಹಬ್ಬರಿಸ್ಬಿಡ್ತಿದ್ರು, ದೀಪಾವಳಿ ಆಚರಿಸ್ಬಿಟ್ಟಿದ್ರು. ಆ ತರ ಒಂದು ಒಂದು ಮೊಮೆಂಟ್ ಆ ತರ ಒಂದು ಮೊಮೆಂಟ್ ಪಾಸ್ ಆಗಿತ್ತು ಆರ್-ಸಿ-ಬಿ ಗೆದ್ದಾದ ಮೇಲೆ. ಅದಾದ್ಮೇಲೆ ಮಾರನೇ ದಿನ ಜೂನ್ 4ರಂದು ಏನ್ ಇನ್ಫಾರ್ಮೇಶನ್ ಬಂತು ಅಂದ್ರೆ ಬೆಂಗಳೂರಿನಲ್ಲಿ ಪೆರೇಡ್ ಮಾಡ್ತಾರೆ ಅಂತ ಆರ್-ಸಿ-ಬಿ ಟೀಮ್ ಅವ್ರದ್ದು ಇನ್ಫಾರ್ಮೇಶನ್ ಬಂತು. ಫ್ಯಾನ್ಸ್ ಖುಷಿ ಆಯ್ತು. ಓ, ನಮ್ಮ ಜನ ನಮ್ಮ ವಿರಾಟ್ ಕೊಹ್ಲಿ ಕಪ್ ಹಿಡ್ಕೊಂಡಿರೋದನ್ನ ನೋಡ್ಬೇಕು. ಅದು ಕನ್ಸಲ್ವೇನ್ರಿ ಫ್ಯಾನ್ಸ್ಗೆ ನೋಡ್ಬೇಕು ಅಂತ ವಿರಾಟ್ ಕೊಹ್ಲಿನ? ಸೊ ಎಷ್ಟು ಜನ ಆಫೀಸಿಗೆ ರಜಾ ಹಾಕೊಂಡು, ಶಾಲಾ ಕಾಲೇಜುಗಳಿಗೆ ರಜಾ ಹಾಕೊಂಡು, ಮನೆಗಳಿಂದ ಹೊರ ಬಂದು ಕಾಯ್ಕೊಂಡು ಕುತ್ಕೋಬಿಟ್ರಿ ಫ್ಯಾನ್ಸು. ಅದನ್ನ ನೋಡ್ಬೇಕು, ವಿರಾಟ್ ಕೊಹ್ಲಿ ಮತ್ತೆ ಟೀಮ್ ನ ಕಪ್ ಗೆದ್ದಿರೋದ್ನ ನೋಡ್ಬೇಕು ಅಂತ ಅವ್ರ ಆಸೆ ಇತ್ತು ರೀ. ಅದಕ್ಕಾಗಿ ಬಂದ್ರು. ಆದ್ರೆ ಅಲ್ಲೊಂದು ಕೆಲವು ಎಡವಟ್ಟುಗಳಾಯ್ತು. ಮೊದಲನೇ ಎಡವಟ್ಟು ಏನಂದ್ರೆ, ವಿಧಾನಸೌಧದ ಮುಂದೆ ಇವರಿಗೆ ಸನ್ಮಾನ ಮಾಡ್ಕೋತಾರಂತೆ ನಮ್ಮ ರಾಜ್ಯ ಸರ್ಕಾರ. ಈ ವಿಧಾನಸೌಧದ ಮುಂದೆ ರೋಡ್ಗೆನೆ ಟ್ರಾಫಿಕ್ ವೆಹಿಕಲ್ ಹೋಗಕ್ಕೆ ಜಾಗ ಇಲ್ಲ. ಅಂತ ಜಾಗದಲ್ಲಿ ಕರ್ಸ್ಕೊಂಡ್ಬಿಟ್ಟು ವಿಧಾನಸೌಧದ ಮುಂದೆ ಇವ್ರಿಗೆ ಯಾಕ್ರಿ ಬೇಕಿತ್ ಸನ್ಮಾನ? ಆ ಸನ್ಮಾನದ ಬಗ್ಗೆ ಏನಾದ್ರೂ ನೇರಬೇಕಂದ್ರೆ ಮೈ ಕುದ್ದು ಹೋಗುತ್ತೆ. ಅಲ್ಲೇ ಮೊದಲನೇ ಎಡವಿತ್ತು ಇವ್ರು. ಏನಾಯ್ತು ಅಂದ್ರೆ, ಸನ್ಮಾನ ಟೈಮಲ್ಲಿ ಪ್ರಾಪರ್ ಏನು ಸೆಟಪ್ ಇಲ್ಲ, ಸೇಫ್ಟಿನೇ ಇಲ್ಲ. ಅಲ್ಲಿ ಯಾರೋ ವ್ಯಕ್ತಿ ಬರ್ತಾನೆ, ಸೆಲ್ಫಿ ತಗೋತಾನೆ. ಯಾರೋ ಚಿಕ್ಕ ಹುಡುಗಾರಿ ಅವನು ಬರ್ತಾನೆ. ಎಂತ ಕೆಟ್ಟ ಪ್ರಾಯೋಜಕ ಅಂತಂದ್ರೆ ನಮ್ ಕರ್ನಾಟಕ ಸರ್ಕಾರ ಮಾಡ್ತಾ ಇದ್ರಿ. ಇಲ್ಲಾದ್ರೂ ಒಂದು ಪ್ರೈವೇಟ್ ಏರಿಯಾದಲ್ಲಿ ಮಾಡಿ ಅದನ್ನ ಸ್ಕ್ರೀನಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆದ್ರೆ ನಮ್ಮವ್ರಿಗೆ ಅದ್ ಏನ್ ತೆವಳಿತೋ ಗೊತ್ತಿಲ್ಲ. ಸಾರಿ ಫಾರ್ ದ ಲ್ಯಾಂಗ್ವೇಜ್, ಬಟ್ ತೆವಳು ಅಂತಾನೆ ಹೇಳ್ಬೇಕು. ಅಲ್ಲಿ ಕುತ್ಕೊಂಡು ಅಭಿಮಾನಿಗಳು, ಹುಡುಗಿಯರು, ಹುಡುಗರು, ವಯಸ್ಸಾದವರು ಎಲ್ಲ ಬಿಸಿಲಲ್ಲಿ, ಮರದಲ್ಲಿ, ರೋಡಲ್ಲಿ ಉಜ್ಜಾಡ್ಕೊಂಡಿದ್ದಾರೆ. ಜನಗಳಿಗೆ ಏನು ಫೆಸಿಲಿಟಿ ಇಲ್ಲ, ಒಂದ್ ಸೀಟ್ ಇಲ್ಲ ಯಾರಿಗೂ ಕುತ್ಕೊಳಕ್ಕೆ. ನಿಂತ್ಕೊಂಡ್ಬಿಡ್ತಾರಂದ್ರೆ ಇವ್ರು ಸನ್ಮಾನ ಮಾಡ್ತಾರಂತೆ. ಬೇಕಿತ್ತ ಇದು? ಅದು ತುಂಬಾ ಕೆಟ್ಟ ಆಯೋಜನೆ ಮಾಡಿತ್ತು. ನನಗೆ ಐ ರಿಯಲಿ ಬ್ಯಾಡ್. ನಾನು ಯಾವತ್ತೂ ಸರ್ಕಾರದ ಬಗ್ಗೆ ಮಾತಾಡಿಲ್ಲ. ಈ ವಿಚಾರದಲ್ಲಿ ಮಾತಾಡ್ಬೇಕಾಗುತ್ತೆ. ಏನಕ್ಕಂದ್ರೆ ದಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಸೆಲೆಬ್ರೇಷನ್ ಐ ಎವರ್ ಸೀನ್ ಇನ್ ಕರ್ನಾಟಕ ಇಂಡಸ್ಟ್ರಿ. ನೆವರ್ ಸೀನ್ ಲೈಕ್ ದಿಸ್ ಟೈಪ್ ಆಫ್ ಶಿಟಿ ಸೆಲೆಬ್ರೇಷನ್. ಮತ್ತ ಅಲ್ಲಿ ಎಷ್ಟು ಬೇಗ ಹಾರ ಆಗ್ತಾ ಇದ್ರು ಅಂದ್ರೆ ಎಸಿತಾ ಇದ್ರು ರೀ. ಅವ್ರಿಗೆ ತಲೆ ಮೇಲೆ ಎಸೆದ್ಬಿಟ್ಟು ಹಾರ ಆಗ್ತಾ ಇದ್ರು. ಒಂದು ಸಮಾಧಾನ ಇಲ್ಲ, ಒಂದು ಪೇಷನ್ಸ್ ಇಲ್ಲ. ಬಿಕಾಸ್ ಅದು ಪ್ರಾಪರ್ ಆಗಿ ಆಯೋಜಕರೇ ಆಗಿಲ್ಲ ರೀ. ನಮ್ಮ ಡಿ-ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, ಅವರು ಜನಗಳ ಆ ಕಡೆ ಹೋಗು ಈ ಕಡೆ ಹೋಗು ಅಂತ ಇದಾರೆ. ಇಂಥ ಕೆಲ್ಸಗಳು ಬೇಕಿತ್ತ ಇವರಿಗೆ? ಇಂಥದ್ದೊಂದು ಸಮಾರಂಭ ಮಾಡ್ಬೇಕಿತ್ತ? ಇದಾದ್ಮೇಲೆ ಅವರು ಸ್ಟೇಡಿಯಂಗೆ ಹೋಗ್ಬೇಕಿತ್ತು. ಅಲ್ಲಿ ಏನ್ ಕಿನ್ನು ಕಿತ್ತೋಗಿರೋದು. ಪಾಪ ನಮ್ಮ ಜನಗಳು ಫ್ರೀ ಆಗಿದೆ ಅಂತ ನುಕ್ಕು ನುಗ್ಗಲು. ಅಲ್ಲಿ ಇರೋದು ನಮ್ದು 35,000 ಕೆಪಾಸಿಟಿ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒನ್ ಆಫ್ ದ ಲವ್ಲಿ ಸ್ಟೇಡಿಯಂ. ಚಿಕ್ಕದು ದೊಡ್ಡದು, ಐ ಲವ್ ಮೈ ಸ್ಟೇಡಿಯಂ ರೀ. ಒನ್ ಆಫ್ ದ ಲವ್ಲಿ ಸ್ಟೇಡಿಯಂ. 5,000 ರೂಪಾಯಿ 10,000 ರೂಪಾಯಿ ಬ್ಲಾಕ್ ಅಲ್ಲಿ ಟಿಕೆಟ್ ಕೊಟ್ಟು ಹೋಗ್ತೀನಿ ನಾನು. ಆದ್ರೆ ಇವಾಗ ಅಲ್ಲಲ್ಲ ಪ್ರಶ್ನೆ. ಫ್ರೀ ಅಂದಾಗ 5,000 10,000 ಕೊಟ್ಟಾಗ್ಲೇನೆ ಅಲ್ಲಿ ಫೆಸಿಲಿಟಿಗಳು ನಾವು ನೋಡಿದೀವಿ. ತುಂಬಾ ಕಷ್ಟ. ಬೆಳಗ್ಗೆಯಿಂದ ಮಧ್ಯಾಹ್ನನೇ ಕರೆಸ್ಕೊಬಿಡ್ತಾರೆ ರಾತ್ರಿ ಮ್ಯಾಚಿಗೆ. ಒಬ್ಬೊಬ್ರು ಆಗ್ಬಿಡ್ತಾ ಇರ್ತಾರೆ. ತುಂಬಾ ಒಂದು ಆಯೋಜನೆ ಮಾಡೋದ್ರಲ್ಲಿ ಬಹಳ ಕಷ್ಟ. ಅಂತದ್ರಲ್ಲಿ 1 ಅವರ್ ಅಲ್ಲಿ ನಿಮ್ಗೆ ಫ್ರೀ ಅನ್ಬಿಟ್ರೆ ಜನ ಬಿಡ್ತಾರೇನ್ರಿ? ದೂಕು ನುಗ್ಗಲು ಸ್ಟೇಡಿಯಂ ಹೋಗಿ ಬಿಡ್ತಾರೆ. ಸ್ಟೇಡಿಯಂ ಅಲ್ಲಿ ಕುತ್ಕೋಬಹುದು. ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ನಮ್ಮ ಒಂದು ಆರ್-ಸಿ-ಬಿ ಟೀಮ್ ನೋಡ್ಬೋದು ಅಂತ ಜನ ಮೂಕು ನುಗ್ಗಲು ಅಷ್ಟು ಜನ ಸೇರ್ಬಿಟ್ಟಿದ್ರು. ಇವ್ರ ಪ್ರಕಾರ 2-3 ಲಕ್ಷ, 1-2 ಲಕ್ಷ ಸೇರಿದ್ದಾರೆ ಅಂತ. ನನ್ನ ಪ್ರಕಾರ 1 ಲಕ್ಷದ ಒಳಗಡೆನೆ ಅಂದಾಜಿದ್ರು. ಆದ್ರೆ ಸ್ಟೇಡಿಯಂ ಗ್ರೌಂಡ್ ಒಳಗಡೆ, ಹೊರಗಡೆ ಜಾಸ್ತಿ ಇದ್ರು, ಗೇಟ್ ಎದುರುಗಡೆ. ಬಿಕಾಸ್ ಅವ್ರು ಕಾದು ಕಾದು ಸಾಕೋಗಿದ್ರು. ಇವ್ರೇನೋ ಅರ್ಧದ ಬಾಗ್ಲು ತೆಗಿತಾ ಇದ್ರಂತೆ. ಆಲ್ ಆಫ್ ಸಡನ್ ಬಾಗ್ಲೇ ತೆಗಿತಾ ಇರ್ಲಿಲ್ಲಂತೆ. ಒಂದು ಗೇಟ್ ಅರ್ಧಂಬರ್ಧ ಇವನೇ ನುಕ್ಕೊಂಡು ಹೋದಾಗ ಅಲ್ಲಿ ಸ್ಟಾಂಪೇಡ್ ಆಯ್ತು. ದಟ್ ಈಸ್ ದ ಗೇಟ್, ಒನ್ ಆಫ್ ದ ಐ ವಿಲ್ ಟೆಲ್ ಯು ಈವಿಲ್ ಗೇಟ್ ಆಫ್ ದ ಸ್ಟೇಡಿಯಂ. ಅದನ್ನ ನೆನ್ಸ್ಕೊಳ್ಳೇಬಾರ್ದು ಆ ರೀತಿ. ಅಲ್ಲಿ ಒಂದು ಸ್ಟಾಂಪೇಡ್ ಆದಾಗ ಜನಗಳು ಮುಗಿಬಿದ್ರು. ಐ ಆಲ್ಸೋ ಟೆಲ್, ಎಲ್ಲಿ ಜನಗಳು ತಪ್ಪಿದೆ. ಯಾಕ್ರಿ ಅಷ್ಟ್ ಜನ ಹೋಗ್ಬೇಕಾಗಿತ್ತು? ಮನೇಲಿ ಕುತ್ಕೊಂಡು ಟಿವಿಲ್ ನೋಡಕ್ ಆಗಲ್ವೇನ್ರಿ? ಮೊಬೈಲ್ ಅಲ್ಲಿ ನೋಡ್ಬೋದ್ರಿ. ಈಗಿನ ಕಾಲದಲ್ಲಿ ಟಿವಿ ಬಿಟ್ಬಿಡಿ, ಸ್ಕ್ರೀನ್ ಬಿಟ್ಟು ಹಾಕ್ಬಿಡಿ. ಅಷ್ಟು ನೂಕು ನುಗ್ಗಲೆಲ್ಲ ಅಷ್ಟು ಜನ ಇದಾದ್ಮೇಲೆ ವಾಪಸ್ ಬರ್ದ್ಬಿಟ್ಟು ಅಲ್ಲಿ ಕಾಯ್ಕೊಂಡ್ ಕುತ್ಕೊಂಡಿದ್ರು.
ಅಲ್ಲಿ ಜನಗಳದ್ದು ತಪ್ಪು ಅಂತ ಹೇಳ್ತೀನಿ. ಮತ್ತೆ ಅಲ್ಲಿ ಇದ್ದ ಕ್ರೀಡಾಂಗಣ ಸಿಬ್ಬಂದಿದು ತಪ್ಪು ಕೂಡ. ಆ ಗೇಟನ್ನ ಹೆಂಗ್ ಮ್ಯಾನೇಜ್ ಮಾಡಿದ್ದಾರೆ ಅಂತ ಇನ್ನೂ ಸರ್ವೆ ನಡೀತಾ ಇದೆ. ಅದ್ರ ಬಗ್ಗೆ ಒಂದು ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ಈಗ್ಲೇ ಮಾತಾಡಲ್ಲ. ಬಟ್ ಅಲ್ಲಿ ಏನೋ ಒಂದು ಕೇಯೋಸ್ ಆಗಿದೆ. ಅದಾದ್ಮೇಲೆ ಜನಗಳು ದುಂಬಿಯಾಗಿ ಒಬ್ರ ಮೇಲೆ ಹೋದಾಗ ಸ್ಟ್ಯಾಂಪ್ ಮಾಡ್ತಾ ಇದಾರೆ ನಮ್ಮ ಜನಗಳು ಸ್ಟೇಡಿಯಂ ಒಳಗಡೆ ನುಗ್ಲಿಕ್ಕೆ. ಒಬ್ರನ್ನೊಬ್ರನ್ನ ಸ್ಟ್ಯಾಂಪ್ ಮಾಡ್ಕೊಂಡು ಹೋಗ್ತಾ ಇದಾರೆ ರೀ. ನನಗೆ ಅದ್ರ ಬಗ್ಗೆ ವಿಡಿಯೋ ನೋಡಕ್ ಆಗ್ತಾ ಇಲ್ಲ. ದಿಸ್ ಇಸ್ ಒನ್ ಆಫ್ ದ ಅಗ್ಲಿಯೆಸ್ಟ್ ಡೇ ಆಫ್ ಅವರ್ IPL ಕರ್ನಾಟಕ ಗೌರ್ಮೆಂಟ್ ಆರ್ ಕರ್ನಾಟಕ ಕ್ರಿಕೆಟ್ ಫ್ಯಾನ್ಸ್ ವಾಟ್ ಎವರ್ ವಿಲ್ ಸೆಲ್. ಇದೆಲ್ಲ ನಾವು ಗಮನಿಸಿರ್ಲಿಲ್ಲ. ಒಬ್ರಿಗೊಬ್ರು ತುಂಬ್ಕೊಂಡು ಹೋಗ್ತಾ ಇದಾರೆ. ತುಡ್ದಾಗ ಏನಾಗಿದೆ, ಸುಮಾರು ಒಂದು 11 ಜನ ಸತ್ತೋಗ್ಬಿಟ್ರು ರೀ, ತೀರೋಗ್ಬಿಟ್ರು ಸ್ಟ್ಯಾಂಪೇಡ್ ಅಲ್ಲಿ. ಪಾಪದ ಆತ್ಮಗಳ್ರಿ. ಬರೀ ಒಂದು ಕ್ರೀಡೆನ ನೋಡಕ್ಕೆ, ಕ್ರೀಡಾಪಟುಗಳನ್ನ ನೋಡಕ್ಕೆ ಬಂದಿರೋರು ಸತ್ತೋಗ್ಬಿಟ್ರು ಅಂದ್ರೆ ಹೆಂಗಿರಲ್ಲ ಅವ್ರ ಪರಿಸ್ಥಿತಿ, ಅವ್ರ ಮನೆಯವ್ರ ಪರಿಸ್ಥಿತಿ, ನಾವು ನೋಡೋರ್ ಪರಿಸ್ಥಿತಿ. ನಮ್ ಮನೆಯಿಂದೆಲ್ಲ ಕಾಲ್ ಬಂದ್ಬಿಟ್ಟಿತ್ತು, ನೀನೆಲ್ಲಾರು ಸ್ಟೇಡಿಯಂ ಅಲ್ಲಿ ಇದೀಯಾ ಅಂತ. ಗಾಡ್ ಫಾರ್ಚುನೇಟ್ ಐ ವಾಸ್ ನಾಟ್ ದೇರ್ ಓವರ್ ದೇರ್. ಬಟ್ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಜನಗಳು ಕೂಡ ಕರೆಕ್ಟ್ ಆಗಿ ಬಿಹೇವ್ ಮಾಡಿರ್ಲಿಲ್ಲ. ಐ ಆಮ್ ವೆರಿ ಮಚ್ ಅಪ್ಸೆಟ್ ಆಫ್ ದಿಸ್. ಡೈಲಿ ಹತ್ತಿ ಹೋಗ್ತಾ ಇದಾರೆ, ಮೇಲ್ಗಡೆ ಮರದ ಮೇಲೆ ಹತ್ತುತ್ತಾ ಇದಾರೆ, ಮೇಲೆ ಕ್ರೀಡಾಂಗಣದ ಒಂದು ಸೀಲಿಂಗ್ ಇದೆಯಲ್ಲ ಅದ್ರ ಮೇಲೆಲ್ಲ ಹತ್ತಿ ಹೋಗಿದ್ದಾರೆ. ಇದೆಲ್ಲ ಬೇಕೇನ್ರಿ ಫ್ಯಾನ್ಸ್? ಯು ವಿಲ್ ಗೆಟ್ ಆನ್ ದಿಸ್. ದಿಸ್ ಇಸ್ ಅಷ್ಟರ್ಲಿ ನ್ಯೂಸೆನ್ಸ್ ನೀವು ಮಾಡಿರೋದು. ನಿಮ್ಮ ಒಂದು ಮಾಡಿರೋ ಕೆಲ್ಸಕ್ಕೋಸ್ಕರ ಇಲ್ಲಿ ಇವತ್ತು ಈ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್. ಐ ವಿಲ್ ಕಮ್ ಓವರ್ ದೇರ್. ಹೆಂಗ್ರಿ ಸಸ್ಪೆಂಡ್ ಮಾಡ್ತೀರಾ ಪೊಲೀಸ್ ಅಧಿಕಾರಿಗಳನ್ನ? ನಮ್ಮ ಪೊಲೀಸ್ ಎಷ್ಟು ಕಷ್ಟಪಟ್ಟು ವ್ಯವಸ್ಥೆ ಮಾಡ್ತಾ ಇದಾರೆ. ಇದು ಎಂತ ಒಂದು ಕೆಟ್ಟ ನಿರ್ಧಾರ ಅದಾಗಿದೆ ಅಂದ್ರೆ ಸರ್ಕಾರದವರು. ಇದೆಲ್ಲ ಇನ್ಸಿಡೆಂಟ್ ಆಯ್ತು, ಒಂದು 60 ಜನ ಇಂಜೂರ್ ಆದ್ರು. ಅದಾದ್ಮೇಲೆ ಏನ್ ಮಾಡಿದಾರೆ, ಇದು ಪೊಲೀಸ್ ಅವ್ರದೇ ತಪ್ಪು, ಪೊಲೀಸ್ ಅವ್ರು ಕರೆಕ್ಟ್ ಆಗಿ ಮಾಡಿಲ್ಲ, RCB ಮ್ಯಾನೇಜ್ಮೆಂಟ್ ತಪ್ಪು. RCB ಅವ್ರದ್ದು ಒತ್ತಾಯ ಮಾಡೋರು ನಮ್ಗೆ. ಅವರೆಲ್ಲ ಮಾಡ್ತಾರೆ, ಗೌರ್ಮೆಂಟ್ ನಿಮ್ ಕೈಲಿರುತ್ತೆ ತಾನೇ. ನಾನ್ ಮಾಡಕ್ಕಾಗಲ್ಲ, ನಾನ್ ಸಂಡೇ ಮಾಡ್ತೀನಿ, ಒಂದು ಟಿಕೆಟ್ ಕೊಡ್ತೀನಿ ಆಯೋಜಕರಿಗೆ. 100 ಜನ ₹100 ಟಿಕೆಟ್ ಇಟ್ಬಿಟ್ಟಿದ್ರು. ಅದು ಎಷ್ಟು 35,000 ಜನ ಆನ್ಲೈನ್ ಅಲ್ಲಿ ಖರೀದಿ ಮಾಡಿರೋರು, ಅಲ್ಲಿ ಬಂದ್ ಖರೀದಿ ಮಾಡಿರೋರು. ಅಷ್ಟು ಜನ ಮಾತ್ರ ಬರ್ತಾ ಇದ್ರು ಗ್ರೌಂಡ್ಗೆ. ಪೆರೈಡ್ ಇರ್ತಾ ಇರಲಿಲ್ಲ ಅಂತ ಮುಂಚೆನೆ ಹೇಳ್ಬಿಡ್ಬೇಕಾಗಿತ್ತು. ಎಲ್ಲ ಇಟ್ ಇಸ್ ಸಮಥಿಂಗ್ ಲೈಕ್ ಹರಿಬರಿಲ್ ಮಾಡಿರೋ ಒಂದು ಸಿಸ್ಟಮ್ಯಾಟಿಕ್ ಎರರ್. ಗೌರ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ನಿಭಾಯಿಸಬಹುದಾಗಿತ್ತು ಅವತ್ತು. ಇವನ್ ಅವತ್ತಿಗೂ ಕೂಡ ಕರೆಕ್ಟ್ ಆಗಿ ನಿಭಾಯಿಸಬಹುದಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಮಧ್ಯದಲ್ಲಿ ಒಂದು ಸೆರೆಮನಿ ಇಟ್ಕತ್ತೀರಾ ವಿಧಾನಸೌಧದಲ್ಲಿ, ತಿರ್ಗಾ ಸ್ಟೇಡಿಯಂ ಒಳಗಡೆ ಸೆರೆಮನಿ ಅಂತೀರಾ, ಪೆರೇಡ್ ಇದೆ ಅಂತೀರಾ, ಇಲ್ಲ ಅಂತೀರಾ. ಏನ್ ನಡೀತಾ ಇದೆ ರೀ? ಜನಗಳು ಏನ್ ಅನ್ಕೋಬೇಕು? ಐ ಆಮ್ ಬೀನ್ ಸೋ ಮಚ್ ಅಪ್ಸೆಟ್ ಆಫ್ ಆಲ್ ದೋಸ್ ಥಿಂಗ್ಸ್ ವಾಟ್ ಎವರ್ ಹ್ಯಾಪನ್ ದಟ್ ಡೇ. ಗೌರ್ಮೆಂಟ್, ಇಟ್ ಇಸ್ ಕಂಪ್ಲೀಟ್ಲಿ ದ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್. ಡು ನಾಟ್ ಬ್ಲೇಮ್ ಅವರ್ ಪೊಲೀಸ್. ತುಂಬಾ ಕಷ್ಟಪಟ್ಟಿದ್ದಾರೆ. ಪೊಲೀಸ್ ಮನ್ಸಿರೋದೇ ತುಂಬಾ 1000-2000 ಜನ ಇರ್ತಾರೆ. ಲಕ್ಷಾಂತರ ರೂಪಾಯಿ ಬಂದ್ರೆ ಲಕ್ಷಾಂತರ ಜನ ಬಂದ್ರೆ ಎಲ್ಲಿ ಹೋಗ್ತಾರ್ರಿ? ಏನ್ ಮಾಡಕ್ ಸಾಧ್ಯ? ದಿಸ್ ಇಸ್ ಕಂಪ್ಲೀಟ್ಲಿ ಅಟರ್ಲಿ ಶಿಟ್ ಫ್ರಮ್ ಅವರ್ ಗೌರ್ಮೆಂಟ್. ನಾಟ್ ವಿರಾಟ್ ಕೊಹ್ಲಿ, ನಾಟ್ RCB ಫ್ಯಾನ್ಸ್, ನಾಟ್ RCB ಟೀಮ್ ಮ್ಯಾನೇಜ್ಮೆಂಟ್. ದಿಸ್ ಇಸ್ ಓನ್ಲಿ ದ ಗೌರ್ಮೆಂಟ್ ಫೇಲ್ಯೂರ್. ಅಫ್ಕೋರ್ಸ್ ಆ ಗೇಟ್ ಹತ್ರ ಕೆಲವರು ನಡೆಸ್ಕೊಂಡ್ರಲ್ಲ, ಅದು ಖಂಡಿತ ತಪ್ಪು. ಅಲ್ಲಿ ಕೆಲವರು ಒಂದು 5% ಜನ ತುಂಬಾ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರು. ಅಂತ ಜನಗಳನ್ನ ಐ ಆಲ್ವೇಸ್ ಟೆಲ್ ಇಟ್ ಇಸ್ ರಾಂಗ್. ನಿಮ್ಮ ಒಂದು ಕೆಟ್ಟ ಒಂದು ಗುಣಗಳಿಂದ 95%, 96% RCB ಫ್ಯಾನ್ಸಿಗೆ ಎಷ್ಟು ಕೆಟ್ಟ ಹೆಸರು ಬರ್ತಾ ಇದೆ ಗೊತ್ತಾ? ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಕೂಡ. ಇಟ್ ಇಸ್ ದೇಶದ ಮಾನ ಮರ್ಯಾದೆ, ನನ್ನ ರಾಜ್ಯದ ಮಾನ ಮರ್ಯಾದೆ ಬರ್ತಾ ಇದೆ ಅಂದ್ರೆ ನಾನು ಯಾವನಿಗೂ ಬಿಡಲ್ಲ ರೀ, ಎಲ್ರಿಗೂ ಬೈಯದೇನೆ. ನೀನ್ ಯಾರೇ ಫ್ಯಾನೇ ಆಗಿರ್ಲಿ, ನೀನೆಂತ ಸರ್ಕಾರದ ದೊಡ್ಡ ಮುಖ್ಯಮಂತ್ರಿನೇ ಆಗಿರ್ಲಿ, ಐ ಡೋಂಟ್ ಮೈಂಡ್. ನನ್ನ ರಾಜ್ಯ, ನನ್ನ ಕನ್ನಡದ ಹೆಸರು ಅಲ್ಲಿ ಬರ್ತಾ ಇದೆ. ಅಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಎ ಶಿಟಿ ಪ್ರೋಗ್ರಾಮ್ ವಾಟ್ ಯು ಗೈಸ್ ಹ್ಯಾವ್ ಅರೇಂಜ್ಡ್ ದಟ್ ಡೇ. ನನಗೆ ತುಂಬಾ ಇದಾಗಿದೆ. ಇದರಿಂದ 11 ಜನಗಳನ್ನ ಕಳ್ಕೊಂಡಿದ್ದಾರೆ. ನಮ್ಮ RCB ಪ್ಲೇಯರ್ಸ್ ರೀ ಕಷ್ಟಪಟ್ಟು ಕಪ್ಪು ಗೆದ್ದಿದ್ದಾರೆ. 18 ವರ್ಷದ ಮುಂದೆ ಸೆಲೆಬ್ರೇಷನ್ ಮಾಡಕ್ ಆಗ್ತಾ ಇಲ್ಲ. ಫ್ಯಾನ್ಸ್ ಗಳು ಸೆಲೆಬ್ರೇಟ್ ಮಾಡಕ್ ಹೋಗ್ತಾ ಇಲ್ಲ. ಪಕ್ಕದಲ್ಲಿ ಏರ್ಪೋರ್ಟ್ ವಾಪಸ್ ಹೋಗ್ತಾ ಇದಾರೆ. ಅವ್ರ ಮುಖಗಳು ನೋಡಕ್ ಆಗ್ತಾ ಇಲ್ಲ. ಎಷ್ಟು ದುಃಖಕರದಿಂದ ಹೋಗ್ತಾ ಇದಾರೆ. 18 ವರ್ಷದಿಂದ ಗೆದ್ದಿರೋ ಒಂದು ಮುಖಕ್ಕೆ ಈ ರೀತಿ ಮುಖಭಂಗ ಮಾಡೋ ಅಂತ ಪರಿಸ್ಥಿತಿ ಯಾರಿಂದ ಉದ್ಭವ ಆಯ್ತು? ಕ್ಲೈಂಟ್ಸ್ ಲೈಕ್ ಪ್ರೇಕ್ಷಕರೇ, ನೀವೇ ಹೇಳ್ಬೇಕಾಗತ್ತೆ ಇಂಥ ಜನಗಳಿಗೆ ಏನು ಉತ್ತರ ಕೊಡಬೇಕು ಅಂತ. ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ಶಿಟಿ ಅಟರ್ ಪ್ರೋಗ್ರಾಮ್. ಮತ್ತೆ ಯಾವತ್ತೂ ಕೂಡ ಈ ರೀತಿ ನಡ್ಕೋಬಾರ್ದು. ಮತ್ತೆ ಇದನ್ನ ಹೇಗೆ ತೇಪೆಗೆ ಒಳಗೆ ಹಾಕ್ತಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಐ ಆಮ್ ಬೀನ್ ಪಿಟಿ ಫಾರ್ ವಿರಾಟ್ ಕೊಹ್ಲಿ, ಪಿಟಿ ಫಾರ್ RCB ರಿಯಲ್ ಫ್ಯಾನ್ಸ್, ಅಂಡ್ ಪಿಟಿ ಫಾರ್ RCB ಮ್ಯಾನೇಜ್ಮೆಂಟ್. ವಿ ಲವ್ ಯು ಗೈಸ್ ಅಂಡ್ ವಿ ಆಲ್ವೇಸ್ ಸಪೋರ್ಟ್ ಯು. ಏನೇ ಆದ್ರೂ ನಮ್ಮ RCB ಬ್ಲಡ್ ಯಾವಾಗ್ಲೂ ನಮ್ಮಲ್ಲಿರುತ್ತೆ. ನಾವು ಯಾವಾಗ್ಲೂ ಅಂತ ಕಪ್ಪು ಗೆದ್ದಿರುವಾಗಲೇ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ. ಕಪ್ಪು ಗೆದ್ದಾಗ ಸಪೋರ್ಟ್ ಮಾಡಲ್ವಾ? ವಿ ಆಲ್ವೇಸ್ ಸಪೋರ್ಟ್ ಯು, ವಿ ಲವ್ ಯು. ಅಂಡ್ ಇಟ್ ಇಸ್ ನನ್ನ ಕ್ಷಮೆ ಕೇಳ್ತೀನಿ ನಾನು ಕನ್ನಡಿಗರ ಪರವಾಗಿ. ದೇ ಆರ್ ವೆರಿ ಸಾರಿ ಫಾರ್ ವಾಟ್ ಎವರ್ ಹ್ಯಾಪನ್ ಮೈ ಟೀಮ್, ಮೈ ಡಿಯರ್ ಟೀಮ್.